ಮಂಗಳೂರಲ್ಲಿ ಕ್ಲೀನ್, ಅದಕ್ಕೇನು ಹೇಳುವಂಗಿಲ್ಲ. BJPಯೇ ಬರೋದು ಇಲ್ಲಿ. ಚೌಟ, ಉಡುಪಿಯಲ್ಲಿ ಕೋಟ. ಮೋದಿ ಅವರು ಕೆಲಸ ಮಾಡಿದ್ದು 70 ವರ್ಷದಲ್ಲಿ ಕಾಂಗ್ರೆಸ್ ಇತ್ತಲ್ಲ, ಆವಾಗ ಮಾಡಿದಾರ ಇವರು? ಒಂದು ಏನಾದರೂ ಮಾಡಿದಾರ ಅವರು? ದಕ್ಷಿಣ ಕನ್ನಡದಲ್ಲಿ ಯಾರೆಂತ ಕೊಟ್ಟರು ಸಹ ಒಳ್ಳೇದು ಮಾಡಿದ್ರೆ ಅವರಿಗೆ ಓಟು. ಈಗ ನೋಡುವ ಇದರಲ್ಲಿ BJP ಬಂದರೆ ಅಭಿವೃದ್ಧಿಗೆ ಆಗುವ ಲಕ್ಷಣ ಕಾಣ್ತದೆ. ನಾವು 10 ವರ್ಷದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಈಗ MP ಇವರು ಬರ್ತದೆ, ವಿಜೇಶ್ ಚೌಟ ಬರ್ತಾರೆ, ವಿನ್ ಆಗ್ತಾರೆ. ಮೇಲೆ ಅಲ್ಲಿ ಮೋದಿ ವಿನ್ ಆಗ್ತಾರೆ ಅಷ್ಟೇ. ಕಾಂಗ್ರೆಸ್ ಬಂದರೆ ದೇಶ ಹಾಳಾಗ್ತದೆ. ನಾವು ಅವರು ಯಾರು ದೇಶಕ್ಕೆ ಹಿತ ಒಳ್ಳೇದು ಮಾಡಿ ಅನಿಸ್ತಾರೆ ಅವರಿಗೆ ನಾವು ಇನ್ನು ಮುಂದೆ ಸಹ ಓಟು. ದೇಶಕ್ಕಾಗಿ ಮೋದಿಗಾಗಿ ನಾವು. ದೇಶ ಒಂದು ಉದ್ಧಾರ ಆಗಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ಮೋದಿ ಅಂತವರು ಇನ್ನು 2 ಟರ್ಮ್ ಬೇಕು. ಕಾಂಗ್ರೆಸ್ನವರು ನಮ್ಮ ಹಣವನ್ನೇ ನಮಗೆ ಕೊಡುವುದಲ್ವ ಇಂಡೈರೆಕ್ಟ್ ಆಗಿ. ಮೋದಿ ಆದರೆ ಒಂದು ದೇಶದ ಒಂದು ಭದ್ರತೆ ವಿಷಯ ಇರ್ತದೆ. ಪ್ರತಿಯೊಂದು ವಿಷಯದಲ್ಲೂ ಮೋದಿ ಬೆಸ್ಟ್. ನಮ್ಗೆ ಯಾರು ಇಷ್ಟ ಬರ್ತದೆ ಅವ್ರಿಗೆ ಮಾಡೋಣ. ಮನೆ ಹಾಳು ಮಾಡೋರು ಮಾಡೋಕ್ಕಾಗೋದಿಲ್ಲ. ರೌಡಿ ಜಾಮ್ ಮಾಡಿ ದುಡ್ಡು ಹೊಡ್ಕೊಂಡು ಮಡಿಕೋರ್ಗೆ ಮಾಡೋಕ್ಕಾಗಲ್ಲ. ನಮಗೆ ಬೇಕಾಗಿರೋದು ಕುಮಾರಸ್ವಾಮಿ, ಮೋದಿ ಅವರೇನೆ ಜೀವನ ಮಾಡಿಸ್ತಾರೆ. ಮತ್ತು ಎಳ್ಸಾಯಕ್ಕೆ ದುಡ್ಡು ಹಾಕ್ತಾರೋ ಯಾರು? ಮೋದಿ ಅಲ್ವೇ, ಇನ್ಯಾರು ಹಾಕ್ತಾಯಿದ್ದಾರೆ? ಎಳ್ಸಾಯಿ ದುಡ್ಡು ವರ್ಷಕ್ಕೊಂದ್ಸತಿ, 6 ತಿಂಗಳಿಗೊಂದ್ಸತಿ ಹಾಕೋರು ಯಾರು? ಮೋದಿನೇ, ಕುಮಾರಸ್ವಾಮಿನೇ ಇದೆಲ್ಲ ಮಾಡಿದವರು. ಸುಮ್ಗೆ ಹೆಸ್ರು ಹಾಕಂದು ಇವ್ರ ಹೆಸ್ರು ಹಾಕಂದು ನಾ ಕೊಡ್ತಾವಿನಿ ಅಂತ ಜೀವನ ಮಾಡ್ತಾರೆ.